ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವರ್ಲ್ಡ್ ಕಪ್ 2026ರ ಸೂಪರ್ ಎಂಟರ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಹೀನಾಯವಾಗಿ ಸೋಲುವುದರ ಮೂಲಕ ಕೆಟ್ಟ ದಾಖಲೆಯನ್ನು ಸಹ ಮಾಡಿದೆ ಸ್ನೇಹಿತರೆ. ಇನ್ನು ಈ ಪಂದ್ಯಕ್ಕೆ ಪ್ರಮುಖ ಕಾರಣವೇನೆಂದರೆ ಟೀಂ ಇಂಡಿಯಾದ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಆಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಪಂದ್ಯ ಮುಗಿದ ನಂತರ ಮಾತನಾಡಿದಂಥ ಆಸೀಸ್ ದಿಗ್ಗಜ ಆಟಗಾರರಾದಂಥ ರಿಕಿ ಪಾಂಟಿಂಗ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಈ ವಿಡಿಯೋನ ತಪ್ಪದೆ ಕೊನೆವರೆಗೆ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡುತ್ತಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ. ಹೌದು ಸ್ನೇಹಿತರೆ, ಭಾರತ ತಂಡವು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನಿಂದ 76 ರನ್ಗಳಿಂದ ಸೋಲಬೇಕಾಯಿತು. ಇನ್ನು ಈ ಪಂದ್ಯದ ಸಾರಾಂಶವನ್ನು ನೋಡುವುದಾದರೆ, ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ಗೆ ಬಂದಂಥ ಸೌತ್ ಆಫ್ರಿಕಾ ತಂಡವು ನಿಗದಿತ 20 ಓವರ್ನಷ್ಟಕ್ಕೆ 7 ವಿಕೆಟ್ ಕಳೆದುಕೊಂಡು 187 ರನ್ ಕಲೆ ಹಾಕಿತ್ತು. ಇನ್ನು ಭಾರತದ ಪರ ಬಾಲಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು 3 ವಿಕೆಟ್, ವರುಣ್ ಚಕ್ರವರ್ತಿ ಅವರು 1 ವಿಕೆಟ್, ಸೋಯಂ ದುಬೆ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದರು. ಇನ್ನು ಈ ಟಾರ್ಗೆಟ್ ಅನ್ನು ಬೆನ್ನತ್ತಿ ಬಂದಂಥ ಟೀಂ ಇಂಡಿಯಾಕ್ಕೆ ಮೊದಲ ಓವರ್ನಲ್ಲಿ ಆಘಾತ ಕಾದಿತ್ತು. ಡೈನಾಮಿಕ್ ಬ್ಯಾಟ್ಸ್ಮನ್ ಎಂದು ಹೆಸರುವಾಸಿಯಾಗಿರುವಂಥ ಇಶಾನ್ ಕಿಶನ್ ಅವರು ಕೇವಲ 0 ರನ್ಗೆ ಡಕೌಟ್ ಆಗೋದರ ಮೂಲಕ ಮೊದಲ ಓವರ್ನಲ್ಲೇ ಪೇವಲನತ್ತ ನಡೆದರು. ಇನ್ನು ಅಭಿಷೇಕ್ ಶರ್ಮಾ ಅವರು ಕೇವಲ 15 ರನ್ ಗಳಿಸಿದರು. ತಿಲಕ್ ವರ್ಮಾ ಅವರು ಬಂದಷ್ಟೇ ವೇಗವಾಗಿ 1 ರನ್ಗೆ ಪೇವಲನತ್ತ ನಡೆದರು. ಸೂರ್ಯಕುಮಾರ್ ಯಾದವ್ ಅವರು 18 ರನ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರು 11 ಬಾಲ್ಗೆ 11 ರನ್ ಗಳಿಸುವಲ್ಲಷ್ಟೇ ಶಕ್ತರಾದರು. ಇನ್ನು ಕ್ಯಾಮೆ ಇನ್ನಿಂಗ್ಸ್ ಆಡಿದಂಥ ಶಿವಮ್ ದುಬೆ ಅವರು 42 ರನ್ ಗಳಿಸಿದರು. ಹಾರ್ದಿಕ್ ಪಾಂಡ್ಯ ಅವರು 18 ರನ್ ಹಾಗೂ ರಿಂಕು ಸಿಂಗ್ ಅವರು ಒಂದಷ್ಟೇ ವೇಗವಾಗಿ ಪೇವಲನತ್ತ ನಡೆದರು. ಡಕೌಟ್ ಆಗಿ ಹರ್ಷದೀಪ್ ಸಿಂಗ್ ಅವರು 1 ರನ್, ವರುಣ್ ಚಕ್ರವರ್ತಿ 0 ರನ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ಸಹ ಡಕೌಟ್ ಆಗೋದರ ಮೂಲಕ ಭಾರತ ತಂಡವು 18 ಓವರ್ಗಳಲ್ಲಿ ತನ್ನ 10 ವಿಕೆಟ್ಗಳನ್ನು ಕಳೆದುಕೊಂಡು 111 ರನ್ ಗಳಿಸಲು ಅಷ್ಟೇ ಶಕ್ತವಾಯಿತು ಸ್ನೇಹಿತರೆ. ಇನ್ನು ಇದರ ಬಗ್ಗೆ ಮಾತನಾಡಿದಂಥ ಆಸೀಸ್ ದಿಗ್ಗಜ ಆಟಗಾರರಾದಂಥ ರಿಕಿ ಪಾಂಟಿಂಗ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಭಾರತ ತಂಡದ ಈ ರೀತಿ ಆಡ್ತಿರುವುದು ಕೂಡ ನಾವು ಕೂಡ ಊಹಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಭಾರತ ತಂಡವು ಒಳ್ಳೆ ಬಲಿಷ್ಠ ತಂಡ, ಆದರೂ ಸಹ 111 ರನ್ಗಳಿಗೆ ಆಲ್ಔಟ್ ಆಗುವುದು ಅಂದರೆ ಇದು ತಮಾಷೆದ ಮಾತಲ್ಲ. ಆ ಕಾರಣದಿಂದಾಗಿ ಭಾರತ ತಂಡವು ಬ್ಯಾಟಿಂಗ್ನಲ್ಲಿ ತುಂಬಾ ಎಡವುತ್ತಾ ಇದೆ ಅಂದುಗೆಶಿ ರಿಕಿ ಪಾಂಟಿಂಗ್ ಅವರು ಹೇಳಿದ್ದಾರೆ. ಹೌದು, ಭಾರತ ತಂಡವು ಒಳ್ಳೆ ತಂಡ ಮತ್ತು ಆದರೂ ಈ ಥರದ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನಿಂದ ನನಗೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಒಂದು ಹಂತದಲ್ಲಿ ಭಾರತದ ತಂಡದ ಬ್ಯಾಟ್ಸ್ಮನ್ಗಳನ್ನು ನೋಡಿದರೆ ಬೇರೆ ತಂಡದ ಬೌಲರ್ಗಳೆಲ್ಲ ಗಡಗಡ ನಡುಗುತ್ತಾ ಇದ್ದರು. ಆದರೆ ಇವತ್ತು ಭಾರತದ ತಂಡದ ಬ್ಯಾಟರ್ಸ್ಗಳು ಯಾವ ರೀತಿ ಆಡುತ್ತಿದ್ದಾರೆ ಅಂದರೆ ಫಾರ್ಮ್ನಲ್ಲಿ ಇಲ್ಲದಂಥ ಬೌಲರ್ಗಳು ಸಹ ಅವರ ವಿಕೆಟ್ಗಳನ್ನು ಕಳೆಯುತ್ತಿದ್ದಾರೆ. ಇನ್ನು ಈ ರೀತಿಯಾಗಿ ಮಾತನಾಡಿದಂಥ ರಿಕಿ ಪಾಂಟಿಂಗ್ ಅವರು ಇನ್ನು ಪ್ಯಾಟ್ ಕಮಿನ್ಸ್ ಅವರು ಏನೆಲ್ಲ ಹೇಳಿದ್ದಾರೆ ಅನ್ನೋದು ನೋಡುವುದಾದರೆ, ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಏಕಪಕ್ಷೀಯವಾಗಿ ಜಯ ಗಳಿಸುತ್ತದೆ ಎಂದು ನಾನು ಊಹಿಸಿದ್ದೆ. ಆದರೆ ಅದು ಆ ಊಹೆಗೂ ಮೀರಿದ ರಿಸಲ್ಟನ್ನು ನಾನು ನೋಡಬೇಕಾಯಿತು. ಇನ್ನು ಭಾರತ ತಂಡದ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಹೊಂದಿರುವುದರಿಂದ ಈ ಪಂದ್ಯವನ್ನು ಸೋಲಬೇಕಾಯಿತು. ಇದೇ ರೀತಿ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಏನಾದರೂ ಆಟವಾಡಿದರೆ ಭಾರತ ತಂಡವು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಸಹ ಸೋಲಬೇಕಾಗುತ್ತದೆ. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಸೋತಿಗೆಸಿ ಹೊರಗಡೆ ಮನೆಗೆ ಬರಬೇಕಾಗುತ್ತದೆ ಎಂದು ಪ್ಯಾಟ್ ಕಮಿನ್ಸ್ ಅವರು ಸಹ ಹೇಳಿರುತ್ತಾರೆ ಸ್ನೇಹಿತರೆ. ಇದೇ ರೀತಿಯ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ಳಿ.